ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು 2 ರಂಗೋಲಿಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದು ಕಲ್ಯಾಣ ಕಾರ್ಯಗಳಿಗಾಗಿ, ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ಮದುವೆಗಳಾಗ್ತಾ ಇಲ್ಲ ಅಂದರೆ ಈ ರಂಗೋಲಿಯನ್ನು ಹಾಕ್ಕೊಂಡ್ರೆ ಮದುವೆಗಳು ಬೇಗನೆ ಆಗುತ್ತೆ. ಮತ್ತು ಇನ್ನೊಂದು ರಂಗೋಲಿ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆಗಾಗಿ 2 ಹಾಕ್ತಾ ಇದ್ದೀನಿ, ನೋಡ್ಕೊಳ್ರಿ. ಮೊದಲನೇದು ಹಾಕ್ತಾ ಇರೋದು ಇದು ಮದುವೆಗಳಾಗಲಿಕ್ಕೆ ಮತ್ತು ಉಪನಯನಗಳು ಈ ಥರ ಏನಾದರೂ ಶುಭ ಕಾರ್ಯಗಳಾಗಿಲ್ಲ ಅಂದರೆ ಈ ರಂಗೋಲಿಗಳನ್ನು ಹಾಕ್ಕೋಬೋದು. ನೋಡ್ರಿ, ಈ ರೀತಿಯಾಗಿ 2 ಗೆರೆಗಳನ್ನು ಹೀಗೆ ಹಾಕ್ಕೋಬೇಕು. ನಂತರ ಈ ಗೆರೆಗಳನ್ನು ಈ ರೀತಿಯಾಗಿ ಜೋಡಿಸ್ತಾ ಹೋಗಬೇಕು. ಈ ರಂಗೋಲಿಯ ವಿಶೇಷತೆಯನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಈಗ ನೋಡ್ರಿ, ಈ ರೀತಿಯಾಗಿ 4 ಕಡೆಗೂ ಹೀಗೆ ಜೋಡಿಸ್ಕೋಬೇಕು. 2 ಗೆರೆ ಮಧ್ಯದಲ್ಲೂ ಸಹ ಈ ರೀತಿಯಾಗಿ ಹಾಕೋಬೇಕು. ಪದ್ಮದ ಥರ ಹಾಕೋಬೇಕು. ಅದನ್ನು ಅಷ್ಟೇ 2 ಗೆರೆಗಳು ಬಂದಿರಬೇಕು. ಹೀಗೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರಿಬೇಕು. ಇದು ದಿನನಿತ್ಯವಾಗಿ ಹಾಕಬೇಕು. ಈ ರಂಗೋಲಿ ಮದುವೆಗಳಾಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹೆಣ್ಣು ಮಕ್ಕಳ ಮದುವೆ ಅಥವಾ ಗಂಡು ಮಕ್ಕಳ ಮದುವೆಗಾಗಿ ಹಾಕೋಬಹುದು. ಆಮೇಲೆ ಅರಿಶಿನ ಕುಂಕುಮವನ್ನು ಈ ರೀತಿಯಾಗಿ ಎಲ್ಲ ಕಡೆನೂ ಹಾಕಬೇಕು. ಈ ರಂಗೋಲಿಯನ್ನ ಯಾರು ಬೇಕಾದರೂ ಹಾಕ್ಬೋದು. ಅಂದರೆ ತಾಯಂದ್ರು ಮಕ್ಕಳಿಗೋಸ್ಕರ ಹಾಕ್ಬೋದು, ಸ್ನೇಹಿತೆಯರು ಹಾಕ್ಬೋದು, ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರಿಗೋಸ್ಕರ ಹಾಕ್ಬೋದು. ಹೀಗೆ ಯಾರು ಬೇಕಾದರೂ ಈ ರಂಗೋಲಿಯನ್ನ ಇನ್ನೊಬ್ಬರಿಗೋಸ್ಕರ ಹಾಕ್ಬೋದು. ಮೊದಲಿಗೆ ಸಂಕಲ್ಪವನ್ನ ಮಾಡಿಕೊಂಡು ಯಾರಿಗೋಸ್ಕರ ಈ ರಂಗೋಲಿಯನ್ನ ಹಾಕ್ತಾ ಇದ್ದೀರಿ ಅಂತ ಅನ್ಕೊಂಡು ಈ ರಂಗೋಲಿಯನ್ನ ಶುರು ಮಾಡ್ರಿ. ಪ್ರತಿನಿತ್ಯವಾಗಿ ಹಾಕಬೇಕು. ಈ ರಂಗೋಲಿಯನ್ನ ಹಾಕಿ ಒಂದು ಮಂತ್ರ ಇದೆ, ಅದನ್ನು ಸಹ ಹೇಳ್ಕೋಬೇಕಾಗುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಮಂತ್ರ, ಗಂಡು ಮಕ್ಕಳಿಗೆ ಒಂದು ಮಂತ್ರ ತಿಳಿಸ್ಕೊಡ್ತೀನಂತೆ. ಈ ಮಂತ್ರವನ್ನ ಅವರೇ ಹೇಳಬೇಕು. ಯಾರು ಮದುವೆ ಆಗಬೇಕೋ ಅವರೇ ಹೇಳ್ಕೋಬೇಕು. ರಂಗೋಲಿಯನ್ನ ಯಾರು ಬೇಕಾದರೂ ಹಾಕ್ಬೋದು. ಈಗ ಮೊದಲಿಗೆ ಗಂಡು ಮಕ್ಕಳ ಮದುವೆಗೋಸ್ಕರ ಒಂದು ಮಂತ್ರವನ್ನ ಹೇಳ್ತೀನಿ. ಕೈಲಾಸವಾಸ ಗೌರೀಶ ಪ್ರಿಯ ಪರ್ವತ ನಂದಿನಿ ಶೀಘ್ರಂ ಕುರುಷ್ವ ವೈವಾಹಂ ತ್ವಾಂ ಅಹಂ ಶರಣಂ ಗತಃ. ಈ ರೀತಿಯಾಗಿರುತ್ತೆ. ಇದನ್ನ 108 ಬಾರಿ ಹೇಳ್ಕೋಬೇಕಾಗತ್ತೆ. ಗಂಡು ಮಕ್ಕಳೇ ಹೇಳಬೇಕು. ಅವರ ತಾಯಿಯಾಗಲಿ ಅವರ ಅಕ್ಕ ತಂಗಿ ಯಾರು ಹೇಳೋದಲ್ಲ. ನೀವು ರಂಗೋಲಿಯನ್ನ ಹಾಕಬೇಕು. ಯಾರಾದರೂ ಹಾಕ್ಬೋದು. ಅವ್ರಿಗೋಸ್ಕರ ಅವರು ಮಾತ್ರ ಕಲ್ಯಾಣ ಆಗೋರೇನೆ ಈ ಒಂದು ಶ್ಲೋಕವನ್ನ ಹೇಳ್ಕೋಬೇಕು. ಈಗ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶ್ಲೋಕವನ್ನ ಹೇಳ್ತೀನಂತೆ. ಹೇ ಗೌರಿ ಶಂಕರಾರ್ಧಾಂಗಿ ಯಥಾ ತ್ವಾಂ ಶಂಕರ ಪ್ರಿಯೆ ತಥಾ ಮಾಂ ಕುರು ಕಲ್ಯಾಣಿ ಕಾಂತ ಕಾಂತಾಂ ಸುದುರ್ಲಭಂ. ಈ 2 ನಾನು ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ. ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಶ್ಲೋಕ, ಗಂಡು ಮಕ್ಕಳಿಗಾಗಿ ಒಂದು ಶ್ಲೋಕವನ್ನ ಹೇಳಿದ್ದೀನಿ. ಇದನ್ನ 108 ಬಾರಿ ಈ ಒಂದು ಶ್ಲೋಕವನ್ನ ಪಾರಾಯಣ ಮಾಡಬೇಕಾಗತ್ತೆ. ಎಷ್ಟು ದಿನ ಹಾಕಬೇಕು ಅಂದ್ರೆ ನಿಮ್ಮ ಕಾರ್ಯ ಆಗೋ ತನಕನೂ, ಅಂದ್ರೆ ಯಾವುದಾದ್ರೂ ಒಂದು ಸಂಬಂಧ ಕೂಡಿ ಬರೋ ತನಕನೂ ಈ ರಂಗೋಲಿಯನ್ನ ದಿನನಿತ್ಯವಾಗಿ ಹಾಕಬೇಕು. ಪ್ರತಿನಿತ್ಯ ಹಳೆ ರಂಗೋಲಿಯನ್ನ ತೆಗಿಬೇಕು, ಮತ್ತೆ ಒರೆಸ್ಕೋಬೇಕು ನೀರು ಹಾಕಿ, ಮತ್ತೆ ಹೊಸದಾಗಿ ರಂಗೋಲಿಯನ್ನ ಹಾಕಬೇಕು. ಈ ರೀತಿಯಾಗಿ ಮದುವೆ ಆಗೋರ್ಗೆ ಅಥವಾ ಕಲ್ಯಾಣ ಕಾರ್ಯಗಳು ಏನು ಆಗ್ತಾ ಇಲ್ಲ ಅಂತ ಹೇಳೋರ್ಗೆ ಈ ರಂಗೋಲಿ ಉಪಯೋಗ ಆಗತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಹಾಕ್ಬೋದು. ತಾಯಂದ್ರು ಮಕ್ಕಳಿಗಾಗಿ ಹಾಕ್ಬೋದು. ಹಾಗೇನೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರಿಗೋಸ್ಕರ ಹಾಕೋಬಹುದು. ತುಂಬಾ ಒಂದು ವಿಶೇಷವಾದಂತಹ ರಂಗೋಲಿ. ಇದನ್ನ ಹಾಕೊಳ್ರಿ. ಮದುವೆಗಳು ಕಲ್ಯಾಣ ಕಾರ್ಯಗಳು ಬೇಗನೆ ಆಗತ್ತೆ. ಈಗ ಇನ್ನೊಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಇದು ಮದುವೆ ಆಗಿರುವಂಥವರು ಸಂಸಾರದಲ್ಲಿ ಸುಖವಾಗಿಲ್ಲ, ಗಂಡ ಹೆಂಡತಿ ಅನ್ಯೋನ್ಯತೆ ಇಲ್ಲ, ತುಂಬ ಜಗಳಗಳಾಗ್ತಾ ಇರ್ತವೆ ಅಥವಾ ಇನ್ನೇನೋ ಸಮಸ್ಯೆಗಳಾಗ್ತಾ ಇದೆ, ಇಬ್ರು ಚೆನ್ನಾಗಿಲ್ಲ ಗಂಡ ಹೆಂಡತಿ ಸಂಸಾರದಲ್ಲಿ ಅಂತ ಹೇಳೋರ್ಗೆ ಒಂದು ರಂಗೋಲಿಯನ್ನ ತೋರಿಸ್ತಾ ಇದ್ದೀನಿ. ನೋಡ್ರಿ, ಮೊದಲಿಗೆ ಈ ರೀತಿಯಾಗಿ ಒಂದು ವೃತ್ತವನ್ನ ಹಾಕೊಂಡು ಹೀಗೆ ಟ್ರಯಾಂಗಲ್ಸ್ನ ಹಾಕೋಬೇಕು. ಮೊದಲಿಗೆ 4 ದಿಕ್ಕಿಗೆ ಹಾಕೊಂಡ್ಬಿಡ್ರಿ. ಈ ರೀತಿಯಾಗಿ ತ್ರಿಕೋನಗಳನ್ನ ಹಾಕೊಂಡು ನಂತರ ಮಿಕ್ಕಿರುವ ಜಾಗದಲ್ಲೂ ಸಹ ತ್ರಿಕೋನಗಳನ್ನ ಈ ರೀತಿಯಾಗಿ ಹಾಕೋಬೇಕು. ಒಟ್ಟು 8 ಟ್ರಯಾಂಗಲ್ಸ್ ಬರಬೇಕಾಗುತ್ತೆ ಈ ವೃತ್ತಕ್ಕೆ. ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ರಿ. ಈ ರೀತಿಯಾಗಿ 8 ದಿಕ್ಕಿಗೂ 8 ತ್ರಿಕೋನಗಳು ಟ್ರಯಾಂಗಲ್ಸ್ನ ಹಾಕೋಬೇಕು. ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಹೀಗೆ 8 ದಿಕ್ಕಿಗೂ ತ್ರಿಕೋನಗಳನ್ನು ಹಾಕೋಬೇಕು.
ಮತ್ತೆ ಮಧ್ಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಅದೇ ಅಕ್ಷರಗಳನ್ನ ಬರೀರಿ. ನೀಟಾಗಿ ನಾನು ನಿಮ್ಗೆ ಮತ್ತೆ ತೋರಿಸ್ಕೊಡ್ತೀನಿ ಯಾವ ಅಕ್ಷರಗಳು ಅಂತ ಹೇಳ್ಬಿಟ್ಟು. ನೋಡ್ರಿ, ಮಧ್ಯದಲ್ಲಿ ಶ್ರೀಂ ಅಂತ ಬರಿಬೇಕು. ಶ್ರೀಕಾರ ಬರೆದು ಪಕ್ಕದಲ್ಲಿ ಒಂದು ಸೊನ್ನೆಯನ್ನ ಹಾಕಬೇಕು. ಶ್ರೀಂ. ಕೆಳಗಡೆ ಸೋ ಬರಿಬೇಕು. ಸೋ ನೋಡ್ರಿ, ಈ ರೀತಿಯಾಗಿ ಸೋ ಬರೆದು ಪಕ್ಕದಲ್ಲಿ ಒಂದು ಸೊನ್ನೆಯನ್ನ ಇಟ್ಟು ಇದಕ್ಕೆ ವಾ ಒತ್ತನ್ನ ಕೊಡಬೇಕು. ಇಲ್ಲಿ ನಿಮಗೆ ಕೆಳಗಡೆ ಬರೆದು ತೋರಿಸ್ತೀನಿ, ಈಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ಸೋಮ್ ಅಂತ ಬರೆದ್ಬಿಟ್ಟು ವಾ ಒತ್ತನ್ನ ಕೊಡಬೇಕು. ಹೀಗೆ ಇದನ್ನ ಮಧ್ಯದಲ್ಲಿ ಶ್ರೀಮ್ ಅಂತ ಬರೆದಿರ್ತೀವಲ್ವ, ಅದರ ಕೆಳಗಡೆ ಹೀಗೆ ಬರಿಬೇಕು. ಈಗ ಇಲ್ಲಿ ಹ್ರೀಂ ಅಂತ ಬರಿಬೇಕು. ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಕೆಳಗಡೆ ನಾನು ಎಲ್ಲಿ ಬರಿತಾ ಇದ್ದೀನೋ ಅಲ್ಲಿಂದನೇ ಶುರು ಮಾಡ್ಕೋಬೇಕು. ಹೀಗೆ ಹ್ರೀಂ ಅಂತ ಬರಿಬೇಕು. ಕಾಣಿಸ್ತಾ ಇದೆಯಲ್ಲ, ಹೀ ಬರೆದು ರಾವತ್ತು ಕೊಟ್ಟು ಪಕ್ಕದಲ್ಲಿ ಸೊನ್ನೆಯನ್ನ ಹಾಕಬೇಕು. ನಂತರ ಸಹ ಅಂತ ಬರಿಬೇಕು. ಸಾ ಬರೆದು 2 ಚುಕ್ಕೆಗಳನ್ನ ಇಡಬೇಕು. ಮತ್ತೆ ಹ್ರೀಂ ಸಹ ಹೀಗೆ ಬರಿತಾ ಹೋಗ್ಬೇಕು. ಒಂದರಲ್ಲಿ ಹ್ರೀಂ ಬರಿಬೇಕು, ಒಂದರಲ್ಲಿ ಸಹ ಬರಿಬೇಕು. ಕೆಳಗಡೆಯಿಂದ ಶುರು ಮಾಡಿಕೊಂಡು ಹೀಗೆ ಪ್ರದಕ್ಷಿಣಾಕಾರವಾಗಿ ಬರಿಬೇಕು. ನೋಡ್ರಿ, ಹೀಗೆ ಹ್ರೀಂ ಸಹ, ಹ್ರೀಂ ಸಹ ಅಂತ ಬರಿತಾ ಹೋಗ್ಬೇಕು. ಕೊನೆಗೆ ಸಹಾಗೆ ಬಂದು ನಿಲ್ಲುತ್ತೆ. ಇಲ್ಲಿ ಈ ರೀತಿಯಾಗಿ ಅಕ್ಷರಗಳನ್ನ ಬರಿಬೇಕಾಗುತ್ತೆ. ಈಗ ನೋಡ್ರಿ, ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ಈ ರೀತಿಯಾಗಿ ಹ್ರೀಂ ಸಹ ಈ 2 ಅಕ್ಷರಗಳನ್ನ ಬರಿತಾ ಹೋಗ್ಬೇಕು. ಈ ರೀತಿಯಾಗಿ ಪ್ರದಕ್ಷಿಣಾಕಾರವಾಗಿ ರಂಗೋಲಿಯನ್ನ ಮುಗಿಸ್ಕೋಬೇಕು. ಈ ರಂಗೋಲಿಯನ್ನ ಪ್ರತಿನಿತ್ಯವಾಗಿ ಹಾಕಬೇಕು. ಯಾವ ದಂಪತಿಗಳಲ್ಲಿ ಅನ್ಯೋನ್ಯತೆ ಇಲ್ಲ, ತುಂಬಾ ಜಗಳಗಳಾಗ್ತಾ ಇದೆ, ಕಿರಿಕಿರಿಗಳಾಗ್ತಾ ಇದೆ, ಒಬ್ರಿಗೊಬ್ರು ಮನಸ್ತಾಪಗಳಾಗ್ತಾ ಇದೆ, ಅರ್ಥ ಮಾಡ್ಕೊಂತಾ ಇಲ್ಲ ಅನ್ನುವಂಥ ಸಮಸ್ಯೆ ಇರೋರು ಈ ರಂಗೋಲಿಯನ್ನ ಪ್ರತಿನಿತ್ಯವಾಗಿ ಹಾಕಬೇಕು. ಇದಕ್ಕೆ ಒಂದು ಶ್ಲೋಕ ಇದೆ, ಅದನ್ನ ಹೇಳ್ತೀನಂತೆ. ಸಮನಾಕಿಲ ಮಾತಸ್ತ್ವಂ ಅಮುನಾ ತತ ಯೋಗಿನಿ ಮಮ ನಾಥೇನ ದೇವಶ್ಚ ವಿಮಲಾಶ್ಚ ನ ಸತ್ವಯಿ. ಈ ಒಂದು ಶ್ಲೋಕವನ್ನ 108 ಬಾರಿ ಪಾರಾಯಣವನ್ನ ಮಾಡ್ಕೋಬೇಕು. ಈ ರಂಗೋಲಿಯನ್ನ ಹಾಕಬೇಕು, ಶ್ಲೋಕವನ್ನ ಹೇಳ್ಕೋಬೇಕು. ಈ ರೀತಿಯಾಗಿ ದಿನನಿತ್ಯವಾಗಿ ಹಾಕೋಬೇಕು. ಹೀಗೆ 2 ರಂಗೋಲಿಗಳನ್ನ ತೋರಿಸಿದೀನಿ. ಒಂದು ಕಲ್ಯಾಣ ಕಾರ್ಯಕ್ಕಾಗಿ, ಮದುವೆಗಳಾಗ್ಲಿಕ್ಕೆ, ಶುಭ ಕಾರ್ಯಗಳಾಗ್ಲಿಕ್ಕೆ ಈ ಒಂದು ಫಸ್ಟ್ ಹಾಕಿದ್ನಲ್ಲ ಆ ರಂಗೋಲಿ. ನಂತರ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆಗಾಗಿ ಈ ಒಂದು ರಂಗೋಲಿ. ಇದನ್ನ ಯಾರ್ಯಾರಿಗೆ ತೊಂದರೆಗಳಿದೆಯೋ ಅವರು ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಶ್ಲೋಕಗಳನ್ನೆಲ್ಲ ಬರೆದು ಹಾಕಿದ್ದೀನಿ, ನೋಡ್ಕೊಳ್ರಿ, ನಿಮಗೆ ಅನುಕೂಲ ಆಗುತ್ತೆ. ಮತ್ತೆ ಒಳ್ಳೆಯ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.